ಬ್ಯಾಸಗಿ ದಿವಸಕ ಬೇವಿನ ಮರ ತಂಪು, ಭೀಮರತಿಯಂಬ ಹೊಳಿತಂಪು. ಭೀಮರತಿಯಂಬ ಹೊಳಿತಂಪು ಹಡೆದವ್ವ, ನೀ ತಂಪು ನನ್ನ ತವರಿಗೆ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕತೆ ಹೆಸರು ತಾಯಿ ಮಗು. ತಾಯಿ ಮಗು ಅಂದರೆ ಗೊತ್ತಾಯ್ತಲ್ವಾ? ಜಗತ್ತಲ್ಲಿ ಹುಟ್ಟಿರುವಂಥ ಎಲ್ಲ ಜೀವಿಗಳಿಗೂ ತಾಯಿ ಇರ್ತಾಳೆ. ಆ ತಾಯಿ ಮನಸ್ಸು ಎಂಥದ್ದು, ತಾಯಿ ಹೃದಯ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ಳುವಂಥ ಕತೆ ಈ ಕಥೆ ತಾಯಿ ಮಗು. ಕೇಳೋಣ ಬನ್ನಿ. ಒಂದು ಹೊಳೆ ಹತ್ರ ಇರುವ ಕಾಡಿನಲ್ಲಿ ಒಂದು ಋಷಿಯ ಕುಟೀರವಿತ್ತು. ಆ ಕುಟೀರದ ಪಕ್ಕದಲ್ಲಿಯೇ ಜಿಂಕೆಯೊಂದು ತನ್ನ ಮರಿಯೊಂದಿಗೆ ವಾಸ ಮಾಡ್ತಾ ಇತ್ತು. ಆ ಜಿಂಕೆಯ ಮರಿ ಎಲ್ಲೆಂದರಲ್ಲಿ ಓಡಿ 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 ಕಣ್ಮರೆಯಾಗಿ ಬಿಡ್ತಾ ಇತ್ತು. ತಾಯಿ ಜಿಂಕೆಗೆ ಇದೇ ದೊಡ್ಡ ಚಿಂತೆಯಾಗಿತ್ತು. ಹಾಗೆಲ್ಲ ಓಡಬಾರ್ದು ಮಗು, ಕುಟೀರದ ಅಕ್ಕಪಕ್ಕವೇ ಓಡಾಡೋ, ತುಂಬಾ ದೂರ ಹೋದ್ರೆ ಅಪಾಯ ಎಂದು ತಾಯಿ ಜಿಂಕೆ ಮರಿ ಜಿಂಕೆಗೆ ಬುದ್ಧಿ ಹೇಳ್ತಾ ಇತ್ತು. ನಿಮ್ಮಮ್ಮನೂ ಹೇಳ್ತಾರಲ್ವಾ, ರೋಡಲ್ಲಿ ಓಡಬೇಡ, ಗಾಡಿಗಳು ಬರ್ತವೆ, ಒಬ್ಬೊಬ್ಬನೇ ಎಲ್ಲೆಲ್ಲೋ ಹೋಗಬೇಡ, ಬಿದ್ದೋಗ್ತೀಯಾ, ಮತ್ತೇನು ಟೆರೆಸ್ ಮೇಲೆ ಹೋಗಬೇಡ, ಮೆಳಗಿ ಹತ್ತಬೇಡ, ಅಲ್ಲಿಂದ ಬಿದ್ದರೆ ಕಷ್ಟ, ಕೈ ಮುರಿಯುತ್ತೆ, ಮೆಟ್ಲು ಹತ್ತುವಾಗ ಹುಷಾರು ಅಂತ ಎಲ್ಲ ಅಮ್ಮಂದರು ಕಾಳಜಿಯಿಂದ ತನ್ನ ಮಕ್ಕಳಿಗೆ ಹೇಳ್ತಾನೆ ಇರ್ತಾರೆ, ಎಚ್ಚರಿಕೆ ಕೊಡ್ತಾನೇ ಇರ್ತಾರೆ. ಅದು ಬರೀ ಮನುಷ್ಯರಲ್ಲಿ ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲೂ ಕೂಡ ತಾಯಿ ಹೃದಯ ಅನ್ನೋದಿರುತ್ತೆ ನೋಡಿ. ಹಾಗಾಗಿ ಆ ಜಿಂಕೆ ಮರಿಗೆ ಯಾವಾಗಲೂ ಎಚ್ಚರಿಕೆ ಹೇಳ್ತಾ ಇರುತ್ತೆ, ಬುದ್ಧಿ ಹೇಳ್ತಾ ಇರುತ್ತೆ. ಆದರೆ ಮರಿ ಜಿಂಕೆ ಇದೆಯಲ್ಲ, ಎಲ್ಲ ತುಂಟ ಮಕ್ಕಳ ಹಾಗೆ ಅದೂ ಕೂಡ. ಅದಕ್ಕೆ ಅವರಮ್ಮ ಹೇಳಿದ ಬುದ್ಧಿ ಮಾತು ತಿಳಿತಾನೇ ಇರಲಿಲ್ಲ. ಅವರಮ್ಮನ್ನೇ ವಾಪಸ್ ಕೇಳ್ತಾ ಇತ್ತು, ಅಪಾಯ ಅಮ್ಮ, ಅಪಾಯ ಅಂದರೆ ಏನಮ್ಮ ಅಂತ ತಾಯಿಯನ್ನ ಪ್ರಶ್ನೆ ಕೇಳ್ತಾ ಇತ್ತು. ತುಂಟತನದಿಂದ ಕಿಲಕಿಲ ಅಂತ ನಗುತ್ತಾ ಕುಣಿಯುತ್ತಾ ಕುಪ್ಪಳಿಸುತ್ತಾ ಜಿಗಿದು ಜಿಗಿದು ಓಡೋದಂದ್ರೆ ಅದಕ್ಕೆ ಬಹಳ ಇಷ್ಟ. ಎಲ್ಲ ಮಕ್ಕಳಿಗೂ ಅಷ್ಟೇ ಅಲ್ವಾ? ಕುಣ್ಕೊಳ್ಳೋದು, ಆಡೋದು, ಓಡೋದು, ಜಿಗಿಯೋದು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಹಾಗೆ ಈ ಜಿಂಕೆ ಮರಿಗೂ ಕೂಡ ಕುಣಿಯೋದು, ಜಿಗಿಯೋದೆಂದರೆ ತುಂಬ ಇಷ್ಟ ಇತ್ತು. ತಾಯಿ ಜಿಂಕೆಗೆ ಅದನ್ನು ಹಿಡಿಯೋದೇ ತುಂಬ ಕಷ್ಟ ಆಗ್ತಿತ್ತು. ಒಂದಿನ ನಿಮ್ಮಮ್ಮ ನಿಮ್ಮನ್ನ ಕರ್ಕೊಂಡು, ಬಾ ಕಂದ, ಸ್ವಲ್ಪ ಹೊತ್ತು ಮಲ್ಕೋ, ರೆಸ್ಟ್ ಮಾಡು, ನನಗೂ ಸುಸ್ತಾಗಿದೆ, ಇಬ್ರು ಮಲ್ಕೊಳ್ಳೋಣ ಬಾ ಅಂತ ಕರ್ಕೊಂಡು ಅಮ್ಮ ಮಲ್ಕೋತಾರಲ್ವಾ. ಹಾಗೆ ಈ ಜಿಂಕೆ ತನ್ನ ಮಗುನ ಕರ್ಕೊಂಡು ನಿದ್ದೆ ಮಾಡೋಣ ಸ್ವಲ್ಪ ಹೊತ್ತು ಬಾ ಅಂಥೇಳಿ ಒಂದು ಮರದ ಕೆಳಗಡೆ ಮಲಗಿದ್ರು. ಆಟ ಆಡ್ತಾ ಅಮ್ಮ ಮಗು ಮಾತಾಡ್ತಾ, ಕಥೆಗಳನ್ನು ಹೇಳ್ತಾ, ಹಾಡು ಹೇಳ್ತಾ, ಮಾತಾಡ್ತಾ ಕೊನೆಗೂ ನಿದ್ದೆ ಹೋದ್ವು. ಆದರೆ ಇಲ್ಲಿ ನಿದ್ದೆಗೆ ಹೋಗಿದ್ದು ಮಾತ್ರ ತಾಯಿ ಜಿಂಕೆ, ಆದರೆ ಮರಿ ಜಿಂಕೆಗೆ ನಿದ್ದೆನೇ ಬರಲಿಲ್ಲ. ಅಯ್ಯೋ, ನಮ್ಮಮ್ಮ ಯಾವಾಗಲೂ ನಿದ್ದೆ ಮಾಡು ಅಂತ ಹೇಳ್ತಾಳಪ್ಪ. ನಿದ್ದೆ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಆಟ ಆಡೋದು ಬಿಟ್ಟು ಸುಮ್ಮನೆ ನಿದ್ದೆ ಮಾಡೋದಂತೆ. ಈಗ ಹೇಗಿದ್ರು ಅಮ್ಮ ಮಲ್ಕೊಂಡಿದ್ದಾಳೆ, ಹಾಗೆ ಮಲ್ಕೊಳ್ಳಿ, ನನಗಂತೂ ನಿದ್ದೆನೇ ಬರ್ತಾ ಇಲ್ಲ, ನಾನು ಇದೇ ಸಮಯವನ್ನು ಆಟ ಆಡೋದಕ್ಕೆ ಬಳಸ್ಕೋತೀನಿ ಅಂತ ಹೇಳಿ ಮರಿ ಜಿಂಕೆ ಅಮ್ಮನಿಂದ ತಪ್ಪಿಸ್ಕೊಂಡು ಆ ಮರದಿಂದ ಹೊರಗಡೆ ಬಂದು ಓಡ್ತಾ 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 ಆ ಋಷಿ ಕುಟೀರವನ್ನ ದಾಟಿ ದಟ್ಟವಾದಂಥ ಕಾಡಿನೊಳಗಡೆ ನುಗ್ಗಿತು. ಕಾಡು ಒಳಗಡೆ ಹೋದ್ರೆ ದಪ್ಪ ದಪ್ಪನೆಯ ಮರಗಳು, ದಪ್ಪ
ದಪ್ಪನೆಯ ಚಿಗುರೆಲೆಗಳನ್ನ ಕಂಡು ಮರಿ ಜಿಂಕೆಗೆ ಬಹಳ ಆನಂದವಾಯಿತು. ಅಯ್ಯೋ, ಈ ದಪ್ಪವಾದಂತಹ ಕಾಡು, ದಟ್ಟವಾಗಿರೋ ಕಾಡು ಎಷ್ಟು ಚೆನ್ನಾಗಿದೆ. ಅಯ್ಯೋ, ಮೈ ತುಂಬಿದೆ. ಎಷ್ಟೊಂದು ಹಣ್ಣುಗಳು, ಎಷ್ಟೊಂದು ಎಲೆಗಳು, ಆಹಾ ಅಂತ ಹೇಳಿ ಮರಿ ಜಿಂಕೆ ಚಿಗುರೆಲೆಗಳನ್ನ ತಿಂತಾ ತಿಂತಾ ಮುಂದೆ 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 ಹೋಯ್ತು. ಹೋಗ್ತಾ ಇದ್ದಾಗೆ ಅಲ್ಲೊಬ್ಬ ಬೇಟೆಗಾರ ಈ ಪುಟಾಣಿ ಮರಿ ಜಿಂಕೆಯನ್ನ ನೋಡಿದ. ಅವನು ತನ್ನ ಬಿಲ್ಲು ಬಾಣವನ್ನ ಹಿಡಿದುಕೊಂಡು ಸದ್ದಿಲ್ಲದೆ ಆ ಮರಿ ಜಿಂಕೆಯನ್ನ ಹಿಂಬಾಲಿಸಕ್ ಶುರು ಮಾಡ್ದ. ಅಷ್ಟೊತ್ತಿಗೆ ಈ ಕಡೆ ಕುಟೀರದ ಪಕ್ಕ ಮರದ ಕೆಳಗಡೆ ಮಲಗಿದ್ದಂತಹ ತಾಯಿ ಜಿಂಕೆಗೆ ಎಚ್ಚರ ಆಯಿತು. ಎಚ್ಚರ ಆಗಿ ನೋಡಿದ್ರೆ ಮರಿ ಜಿಂಕೆ ಇಲ್ವೇ ಇಲ್ಲ. ಅಯ್ಯೋ, ನನ್ನ ಮಗು ಎಲ್ಲೋಯ್ತು? ನನ್ನ ಜಿಂಕೆ ಮರಿ ಎಲ್ಲೋಯ್ತು? ಮರಿ ಜಿಂಕೆ, ಜಿಂಕೆ ಮರಿ ಅಂತ ಕೂಗಕ್ ಶುರು ಮಾಡ್ತು. ಎಲ್ಲೂ ಮರಿ ಜಿಂಕೆ ಸುಳಿವೇ ಇರಲಿಲ್ಲ. ಆಗ ತಾಯಿ ಜಿಂಕೆಗೆ ತುಂಬಾ ಭಯ ಆಯಿತು. ಅಯ್ಯೋ, ಖಂಡಿತವಾಗಿಯೂ ನನ್ನ ಮರಿ ಆ ದಟ್ಟ ಕಾಡಿನ ಹತ್ರ ಹೋಗಿದೆ ಅನ್ಸುತ್ತೆ. ದೇವ್ರೇ, ನನ್ನ ಮರಿಗೆ, ನನ್ನ ಮಗುಗೆ ಯಾವುದೇ ಅಪಾಯ ಬಾರ್ದ ಹಾಗೆ ನನ್ನ ಮಗುನ ರಕ್ಷಿಸು ದೇವ್ರೇ. ದೇವ್ರೇ, ನನ್ನ ಪಾಪುನ ರಕ್ಷಣೆ ಮಾಡೋ ಜವಾಬ್ದಾರಿ ನಿಂದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಕ್ ಶುರು ಮಾಡ್ತು. ಮರಿ ಜಿಂಕೆಗಾಗಿ ಕೂಗುತ್ತಾ ಕೂಗುತ್ತಾ, ಜಿಂಕೆ ಕಂದ, ಮರಿ ಜಿಂಕೆ ಎಲ್ಲಿದ್ಯಾ ಕಂದ ಅಂತ ಕೂಗುತ್ತಾ ತಾಯಿ ಜಿಂಕೆ ದಟ್ಟವಾದ ಕಾಡಿನೊಳಗಡೆ ಹೋಯ್ತು. ದಟ್ಟ ಕಾಡಿನೊಳಗಡೆ ಹುಲ್ಲು ತಿನ್ನುತ್ತಿದ್ದ ಮರಿ ಜಿಂಕೆಗೆ ತಾಯಿ ಕೂಗಿದ ಶಬ್ದ ಕೇಳಿಸ್ತು. ಆದ್ರೆ ಅದಕ್ಕೆ ಅವರಮ್ಮ ಎಲ್ಲಿಂದ ಕೂಗ್ತಿದ್ದಾಳೆ ಅನ್ನೋದು ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ಅಲ್ಲೇನೆ ನಿಂತ್ಕೊಂಡು, ಅಮ್ಮ, ನಾನು ಇಲ್ಲಿದ್ದೀನಿ ಅಮ್ಮ ಅಂತ ಅವರಮ್ಮನ ಕೂಗಿಗೆ ಪ್ರತಿಧ್ವನಿಯಾಗಿ ಕೂಗ್ತಾ ಅಮ್ಮ ಬರ್ತಾಳೆ ಅಂತ ಅಲ್ಲೇ ಕಾದ್ಕೊಂಡು ನಿಂತು ಬಿಡ್ತು. ಈ ಕಡೆ ಕುಟೀರದಲ್ಲಿದ್ದಂಥ ಋಷಿ ಜಿಂಕೆ ಜೋರಾಗಿ ಕೂಗುತ್ತಾ ದಟ್ಟ ಕಾಡಿನತ್ತ ಹೋಗೋದನ್ನ ನೋಡಿದ್ರು. ಹಾಗಾಗಿ ಋಷಿಗಳು ತಮ್ಮ ಶಿಷ್ಯರನ್ನ ಕರೆದು ಹೇಳಿದ್ರು, ನೋಡಿ ಶಿಷ್ಯಂದ್ರೆ, ಪಾಪ ಆ ಜಿಂಕೆ ತುಂಬಾ ಗಾಬರಿಯಿಂದ ಕೂಗ್ತಾ ಇದೆ, ಅದೇನು ಅಂತ ನೋಡ್ಕೊಂಡು ಬನ್ನಿ. ಋಷಿಯ ಶಿಷ್ಯಂದ್ರು ತಾಯಿ ಜಿಂಕೆ ಹೋದ ದಿಕ್ಕಿನಲ್ಲೇ ಸಾಗಿದ್ರು. ಈ ಕಡೆ ತಾಯಿ ಜಿಂಕೆ ನಿಧಾನವಾಗಿ ತನ್ನ ಮರಿ ಜಿಂಕೆಯ ಶಬ್ದನ ಕೇಳಿಸ್ಕೊಳ್ತು. ಓಹೋ, ಈ ಕಡೆಯಿಂದ ನನ್ನ ಮರಿ ಜಿಂಕೆ ಕೂಗಿದ ಶಬ್ದ ಆಗ್ತಿದೆ ಅಂತ ಹೇಳಿ ತನ್ನ ಮರಿ ಜಿಂಕೆ ಯಾವ ಕಡೆ ಕೂಗ್ತೋ ಆ ದಿಕ್ಕಿನ ಕಡೆಗೆ ಓಡಕ್ ಶುರು ಮಾಡ್ತು. ಅಷ್ಟರಲ್ಲಿ ಬೇಟೆಗಾರ ಮರಿ ಜಿಂಕೆ ಮೇಲೆ ಬಾಣ ಹೂಡಿದ್ದ. ತಾಯಿ ಜಿಂಕೆಗೆ ಬೇಟೆಗಾರ ತನ್ನ ಮರಿ ಮೇಲೆ ಬಾಣ ಹೂಡಿ ನಿಂತಿರೋದು ಕಾಣಿಸ್ತು. ತಕ್ಷಣವೇ ಅದು ಜೋರಾಗಿ ಕೂಗುತ್ತಾ ಮರಿ ಮರಿ ಅಂತ ತನ್ನ ಮರಿ ಬಳಿಗೆ ಹೋಯ್ತು. ಆ ಬೇಟೆಗಾರ ಹೂಡಿದ್ದ ಬಾಣ ತನ್ನ ಜಿಂಕೆ ಮರಿಗೆ ನಾಟದಂತೆ ಅಡ್ಡವಾಗಿ ನಿಂತು. ಅಷ್ಟೊತ್ತಿಗೆ ಬೇಟೆಗಾರ ಬಾಣ ಬಿಟ್ಟ. ಆದ್ರೆ ಬಾಣ ಜಿಂಕೆ ಮರಿಯ ಬದಲಿಗೆ ತಾಯಿ ಜಿಂಕೆಗೆ ನಾಟಿತು. ತುಂಬಾ ರಕ್ತ ಸುರಿಯತೊಡಗಿತು. ಅಷ್ಟೊತ್ತಿಗೆ ಋಷಿಯ ಶಿಷ್ಯಂದಿರು ಆ ಜಿಂಕೆಗಳಿದ್ದ ಕಡೆಗೆ ಬಂದ್ರು. ಗಾಯವಾಗಿದ್ದ ತಾಯಿ ಜಿಂಕೆಯನ್ನ ಎತ್ಕೊಂಡ್ರು. ಅಲ್ಲೇ ಭಯ ಪಡ್ತಾ ನಿಂತಿದ್ದ ಮರಿ ಜಿಂಕೆಯನ್ನು ಎತ್ಕೊಂಡು
ಕುಟೀರದ ಕಡೆಗೆ ಸಾಗಿದ್ರು. ಬಾಣ ಹೂಡಿದ್ದ ಬೇಟೆಗಾರ ಅಲ್ಲಿ ಋಷಿಯ ಶಿಷ್ಯರು ಇರೋದನ್ನ ಕಂಡು ಓಡಿಬಿಟ್ಟ. ಗಾಯಗೊಂಡು ಕುಟೀರಕ್ಕೆ ಬಂದಂತಹ ಜಿಂಕೆ ಮತ್ತು ಜಿಂಕೆ ಮರಿಯನ್ನ ನೋಡಿದಂಥ ಋಷಿಗಳು ಅವರ ಶಿಷ್ಯಂದಿರಿಗೆ ಹೇಳಿದರು, ಅದಕ್ಕೇ ಹೇಳುವುದು ತಾಯಿಗಿಂತ ಮಿಗಿಲಾದ ಬಂಧುವಿಲ್ಲ ಅಂತ. ತನ್ನ ಮಗುವಿಗಾಗಿ ಪ್ರಾಣ ಬಿಡಲೂ ಆಕೆ ಸಿದ್ಧಳಿರುತ್ತಾಳೆ, ಈ ಜಿಂಕೆಯ ಹಾಗೆ. ಮರಿ ಜಿಂಕೆ ಭಯದಿಂದ ತಾಯಿಗಂಟಿ ಕುಳಿತಿತ್ತು. ಮತ್ತೆಂದೂ ಅದು ದಟ್ಟವಾದ ಕಾಡಿನತ್ತ ಹೋಗುವ ಸಾಹಸ ಮಾಡಲೇ ಇಲ್ಲ. ನೋಡಿ, ಅಮ್ಮಂದಿರನ್ನ ಅಪ್ಪಂದಿರನ್ನ ದೊಡ್ಡವ್ರನ್ನ ಬಿಟ್ಟು ಗೊತ್ತಿಲ್ದಿರೋ ಜಾಗಕ್ಕೆ ನಾವು ಮಾತ್ರ ಹೋದ್ರೆ ಅಲ್ಲಿ ನಮಗೆ ಅಪಾಯ ಇರುತ್ತೆ. ಹಾಗಾಗಿ ಹೋಗೋ ಮುಂಚೆ ಅಮ್ಮನಿಗೆ ಅಥವಾ ಅಪ್ಪನಿಗೆ ಕೇಳಿ ಹೇಳಿ ಹೋಗೋದು ಒಳ್ಳೆಯದು. ನೋಡಿದ್ರಲ್ವಾ, ತಾಯಿ ಜಿಂಕೆ ಮಗು ಜಿಂಕೆಗಾಗಿ ಎಂಥ ಸಾಹಸ ಮಾಡ್ತು, ಎಂಥ ತ್ಯಾಗ ಮಾಡ್ತು. ಅದಕ್ಕೆ ಹೇಳೋದು, ತಾಯಿಗಿಂತ ಮಿಗಿಲಾದ ಬಂಧುವಿಲ್ಲ. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪು, ಭೀಮರತಿಯಂಬ ಹೊಳಿತಂಪು, ಭೀಮರತಿಯಂಬ ಹೊಳಿತಂಪು ಹಡದವ್ವ, ಭೀಮರತಿಯಂಬ ಹೊಳಿತಂಪು ಹಡೆದವ್ವ, ನೀ ತಂಪು ನನ್ನ ತವರಿಗೆ, ನೀ ತಂಪು ನನ್ನ ತವರಿಗೆ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.